ಹಾಯ್ ನಮಸ್ತೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಅಂತ ಸ್ಪೆಷಲ್ ಆಗಿ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಇದರ ರೆಸಿಪಿನ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿ ಸಬ್ಬಕ್ಕಿ ಪಾಯಸ ಮಾಡಿಕೊಂಡ್ರೆ 2 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಇದು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ. ನಾನಿಲ್ಲಿ 7 ಜನಕ್ಕಾಗೋಷ್ಟು ಪಾಯಸ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪಿನ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗೋಷ್ಟು ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಸಬ್ಬಕ್ಕಿನ 1 ರಿಂದ 2 ಸಾರಿ ನೀಟಾಗಿ ತೊಳಿಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ಅರ್ಧ ಗಂಟೆವರೆಗೂ ಇದನ್ನು ನೆನೆಸಿಡಬೇಕು. ಈಗ ಇದನ್ನು ಚೆನ್ನಾಗಿ 2 ಸಾರಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. 1/4 ಗಂಟೆಯಿಂದ ಅರ್ಧ ಗಂಟೆವರೆಗೂ ಈ ಸಬ್ಬಕ್ಕಿ ನೆನೆದ್ರೆ ಸಾಕು. ಸೊ ಈ ಸಾರಿ ಹೊಸ ವರ್ಷಕ್ಕೆ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕೇಕ್ಗಿಂತ ಈ ಸಬ್ಬಕ್ಕಿ ಪಾಯಸ ತುಂಬಾ ಹೆಲ್ದಿ ಆಗಿರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಫೈನಲಿ ಇದನ್ನು ಡಿಸೈಡ್ ಮಾಡಿದೆ. ಈಗ 1/4 ಕಪ್ನಷ್ಟು ಸಬ್ಬಕ್ಕಿಗೆ ನಾನು 3 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಅಂದರೆ 1:3 ರೇಷಿಯೋನಲ್ಲಿ ನೀರು ಹಾಕಬೇಕು. ನಾನು ಆಮೇಲೆ ಮತ್ತೆ 1 ಕಪ್ನಷ್ಟು ಹಾಕಿದ್ದೀನಿ. ಸೊ ಈ ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ತೊಳೆದು ನೆನೆಸಿಟ್ಟಿರೋಂಥ ಸಬ್ಬಕ್ಕಿನ ಇದಕ್ಕೆ ಹಾಕಬೇಕು. ಈ ರೀತಿ ಸಬ್ಬಕ್ಕಿ ಹಾಕಿದ್ಮೇಲೆ ಜಸ್ಟ್ 5 ನಿಮಿಷ ಇದನ್ನು ಬೇಯಿಸಿದ್ರೆ ಈಗ ತೋರಿಸ್ತಾ ಇದ್ದೀನಲ್ವ, ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಅರ್ಧ ಲೀಟ್ರಷ್ಟು ಹಸಿ ಹಾಲನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಹಾಲು ಹಾಕಿದ್ಮೇಲೂ ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ತೀವಲ್ವ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಜಸ್ಟ್ 5 ನಿಮಿಷ ಸಬ್ಬಕ್ಕಿನ ಬೇಯಿಸ್ಕೊಂಡ್ರೆ ಸಾಕು. ಹಾಲು ಹಾಕಿದ್ಮೇಲೆ ಇದನ್ನು ಮತ್ತೆ ಒಂದು 10 ನಿಮಿಷದವರೆಗೂನಾದರೂ ಬೇಯಿಸಬೇಕು. ಈ ರೀತಿ ಬೇಯಿಸುವಾಗ ಪದೇ ಪದೇ ಕೈ ಆಡ್ತಾ ಇರಬೇಕು. ಕೈ ಆಡದೇ ಇದ್ದರೆ ತಳದಲ್ಲಿ ಸೀದೋಗ್ಬಿಡುತ್ತೆ. ಸೊ ಇದು 3/4 ಭಾಗದಷ್ಟು ಬೆಂದಿದೆ ಅಂದಾಗ ಇದಕ್ಕೆ ಒಂದು 4 ರಿಂದ 5 ಚಮಚದಷ್ಟು ಬಾದಾಮಿ ಪುಡಿನ ಹಾಕಬೇಕು. ಈ ರೀತಿ ಬಾದಾಮಿ ಪುಡಿ ಹಾಕಿದ್ರೆ ತುಂಬಾ ರಿಚ್ ಆಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬಾದಾಮಿ ಪುಡಿನ ಹಾಕೋದ್ರ ಜೊತೆಗೇ ನೀವು ಸಕ್ಕರೆನ ಯೂಸ್ ಮಾಡೋದಿದ್ರೆ ಇವಾಗಲೇ ಹಾಕಿ ಚೆನ್ನಾಗಿ ಕುದಿಸ್ಕೋಬೋದು. ಆದರೆ ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ನಾನು ಸ್ವೀಟ್ಗೆ ಬೆಲ್ಲನೇ ಯೂಸ್ ಮಾಡೋದು. ಆದಷ್ಟು ಅಡುಗೆಗೆ ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸೋದು ತುಂಬಾ ಒಳ್ಳೆಯದು. ನಾನಿಲ್ಲಿ 1/4 ಕಪ್ನಷ್ಟು ಸಬ್ಬಕ್ಕಿಗೆ 1/2 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಪಾಕ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈ ಪಾಯಸ ಚೆನ್ನಾಗಿ ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈಗ ಪಾಕನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಹಾಲಿಗೆ ಬೆಲ್ಲ ಹಾಕಿದ ತಕ್ಷಣ ಹಾಲು ಒಡೆದೋಗ್ಬಿಡತ್ತೆ. ಅದಕ್ಕೆ ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಪಾಕ ಹಾಕಿದ್ದು. ಪಾಕ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ. ಇನ್ನು ಪಾಯಸ ಅಂದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕದೇ ಇದ್ದರೆ ಅದ್ರ ರುಚಿನೇ ಕಡಿಮೆ ಆಗಿಬಿಡತ್ತೆ. ಸೊ ಈಗ ಒಂದು ಮುಷ್ಟಿಯಷ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ. ಇಲ್ಲಿ ಗೋಡಂಬಿ ಫುಲ್ ಇರೋದ್ರಿಂದ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಗೋಡಂಬಿ ದ್ರಾಕ್ಷಿನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತಲ್ವ. ಒಂದು 4 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಅದಕ್ಕೆ ಹಾಕಿ ಮೊದಲು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ತೀನಿ. ಮುಂಚೆನೇ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಹಾಕಿಬಿಟ್ರೆ ದ್ರಾಕ್ಷಿ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಈ ಸಿಂಪಲ್ ಟಿಪ್ಪನ್ನು ಮರಿದೇ ಫಾಲೋ ಮಾಡಿ. ಈಗ ಈ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಪಾಯಸದಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾದ ಪರ್ಫೆಕ್ಟ್ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಇದಕ್ಕಿಂತ ಹೊಸ ವರ್ಷಕ್ಕೆ ಬೇರೆ ಸ್ವೀಟ್ ಬೇಕಾ? ಖಂಡಿತ ಇಲ್ಲ ಅಲ್ವಾ. ಸೊ ತುಂಬಾ ರುಚಿಯಾಗಿತ್ತು ಪಾಯಸ ಮಾತ್ರ. ಸೊ ಫಸ್ಟ್ ದೇವ್ರಿಗೆ ನೈವೇದ್ಯ ಕೊಟ್ಟು ಆಮೇಲೆ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾರಲ್ವ ಸಬ್ಬಕ್ಕಿ ಪಾಯಸ, ಅಷ್ಟೇ ರುಚಿಯಾಗಿ ಬಂದಿತ್ತು ಇವತ್ತು ನಾನು ಮಾಡಿರೋ ಪಾಯಸ. ಸೊ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಶಾವಿಗೆನೂ ಕೂಡ ಹಾಕೋಬೋದು. ನಾನು ಪ್ಲೇನಾಗೆ ಮಾಡಿದ್ದೆ. ಇನ್ನು ಇದನ್ನು ನಾವು ಸರ್ವ್ ಮಾಡಿಕೊಂಡು ಉಳಿದಿದ್ದನ್ನು ಈ ರೀತಿ ಒಂದು ಬೌಲಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಈ ಪಾಯಸ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.